ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತನೇ ಸುಖಿ. ಇಂದ್ರಿಯಗಳಿಚ್ಛೆಯಲ್ಲಿ ಕೀಳು ಮನಂಗೊಂಡು ಸುಳಿವಾತನೇ ದುಃಖಿ. ಮನವು ಬಹಿರ್ಮುಖವಾದಡೆ ಮಾಯಾ ಪ್ರಪಂಚಿ, ಮನವು ಅಂತರ್ಮುಖವಾದಡೆ ಅವಿರಳ ಜ್ಞಾನಿ. ಮನವು ಮಹದಲ್ಲಿ ನಿಂದಿರಲಾತ ಮುಕ್ತನು, ಮನೋರ್ಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು. ಮನಸ್ಸು ಅನ್ನುವಂತಹ ಒಂದು ವಿಚಿತ್ರವಾದ ಮತ್ತು ಕಣ್ಣಿಗೆ ಕಾಣದ, ಕೈಗೆ ಸಿಗದ, ಯಾವ ಮಷಿನ್ಗಳಿಗೂ ಎಕ್ಸ್ರೇ, ಸ್ಕ್ಯಾನಿಂಗು ಯಾವುದಕ್ಕೂ ಸಿಗಲಾರದಂತಹ ಒಂದು ಅಂಗ ಇದು. ಇಂದ್ರಿಯ ಅಂತರಂಗದಲ್ಲಿದೆ ಇದು. ಮನಸ್ಸೆಲ್ರಿಗೂ ಇದೆ ಅಲ್ವಾ? ಮನಸ್ಸಲ್ಲಿದ್ದವ್ರು ಯಾರಾದ್ರೂ ಇದ್ದೀರಾ? ಇಲ್ಲ. ಯಾವುದ್ರಲ್ಲಾದ್ರೂ ಮನ್ಸಿಲ್ಲ ಅಂತ ಹೇಳ್ಬೋದು. ಪ್ರಾರ್ಥನೆಯಲ್ಲಿ ಮನ್ಸಿಲ್ಲ ನನಗೆ ಅಂತ ಹೇಳ್ಬೋದು, ಆದ್ರೆ ಮನಸ್ಸೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಹೇಳೋರು ಯಾರು ಇಲ್ಲ. ಎಲ್ಲರಿಗೂ ಮನಸ್ಸಿದೆ. ತುಂಬಾ ಬುದ್ಧಿಮಾಂದ್ಯರು ಅನ್ನಿಸ್ಕೊಂಡಂತವ್ರು, ಅವರಿಗೆ ಮನಸ್ಸಿನ ಆಗು ಹೋಗುಗಳ ಬಗ್ಗೆ ಏನು ಗೊತ್ತಿರಲ್ಲ, ತಿಳುವಳಿಕೆ ಇರಲ್ಲ. ಮತ್ತು ಅವ್ರ ಸಾಮಾನ್ಯವಾಗಿ ಬುದ್ಧಿಮಾಂದ್ಯರಿಗೆ ಶರೀರ ಚೆನ್ನಾಗಿ ಬೆಳವಣಿಗೆ ಆಗಿರಲ್ಲ. ಹಾಗಾಗಿ ಅವರ ಶಾರೀರಿಕ ಚಟುವಟಿಕೆಯಲ್ಲೂ ಕೂಡ ಅವ್ರು ಹೆಚ್ಚು ತೊಡಗಕ್ಕಾಗಲ್ಲ. ಆದ್ರಿಂದ ಅವರಷ್ಟು ಬಿಟ್ರೆ ಸಾಮಾನ್ಯವಾಗಿ ಇನ್ನೆಲ್ಲರೂ ಕೂಡ ಮನಸ್ಸಿನ ಉಪಯೋಗವನ್ನು ಬಲ್ಲರು. ಕೆಲವರು ಸರಿಯಾಗಿ ಬಳಸ್ತಾರೆ, ಕೆಲವರು ತಪ್ಪಾಗಿ ಬಳಸ್ತಾರೆ. ಇವತ್ತು ಎಷ್ಟೋ ಜನ ಜೈಲಲ್ಲಿರೋದಕ್ಕೆ ಮನಸ್ಸೇ ಕಾರಣ, ಅವರ ಮನಸ್ಸೇ ಕಾರಣ. ಎಷ್ಟೋ ಜನ ದೇವಾಲಯಗಳಲ್ಲಿ ಅಥವಾ ಯೋಗಾಲಯಗಳಲ್ಲಿರೋದಕ್ಕೆ ಅವ್ರ ಮನಸ್ಸೇ ಕಾರಣ. ಒಬ್ಬ ರಾಜಕಾರಣಿ ದೇಶವನ್ನು ಮುನ್ನಡೆಸುವಂತ ಸಂಕಲ್ಪವನ್ನು ಮಾಡಿ ಅವನು ಇಡೀ ದೇಶಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ ಅಂದ್ರೆ ಅದಕ್ಕೂ ಮನಸ್ಸೇ ಕಾರಣ. ಇನ್ನೊಬ್ಬ ಒಂದು ಕುಟುಂಬವನ್ನು ನಡ್ಸಕ್ಕಾಗ್ಲಾರ್ದೇನೆ ಜಗಳ ಆಡ್ಕೊಂಡು ತನ್ನ ನಂಬಿದ ಹೆಂಡತಿ ಮಕ್ಕಳನ್ನು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂದ್ರೆ ಅದಕ್ಕೂ ಕೂಡ ಮನಸ್ಸೇ ಕಾರಣ. ಪರಿಸ್ಥಿತಿಗಳು ಕಾರಣ ಇರಬಹುದು, ಪರಿಸ್ಥಿತಿಗಳ ಕಾರಣ ಇರಲ್ಲ ಅಂತ ಏನಲ್ಲ. ಆದ್ರೆ ಪರಿಸ್ಥಿತಿಗಳಿಗಿಂತ ಹೆಚ್ಚಾಗಿ ಮನಸ್ಸು ಕಾರಣ ಆಗತ್ತೆ. ಆದ್ರಿಂದ ಮನಸ್ಸನ್ನ ಯಾರು ಸರಿಯಾಗಿ ಬಳಸ್ಕೊಳ್ತಾರೋ, ಮನಸ್ಸನ್ನು ಯಾರು ಪಳಗಿಸ್ತಾರೋ, ಮನಸ್ಸಿನ ಭಾವವನ್ನ, ಮನಸ್ಸಿನ ಆಳವನ್ನು ಅರ್ಥ ಮಾಡ್ಕೊಂಡು ಯಾರು ನಡ್ಕೊಂತಾರೋ ಜೀವನದಲ್ಲಿ, ಅವ್ರ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಅಭಿವೃದ್ಧಿ ಎಲ್ಲವೂ ಸಾಧ್ಯ ಆಗತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಈ ಏನು ಹುಟ್ಟುಗುಣಗಳು ಜಗ್ಗಿದಲ್ಲಿ ಹುಟ್ಟುಗುಣಗಳು ಎಳೆದಂಗೆ ಹೋಗಿ ಅಪರಾಧಗಳಲ್ಲಿ ತೊಡಗಿ ಅಥವಾ ಇನ್ನು ಏನೇನೋ ತೊಂದರೆಗಳನ್ನು ಮಾಡಿಕೊಂಡು ಜೀವನದಲ್ಲಿ ದುಃಖಿಗಳಾಗೋರು ತುಂಬಾ ಜನ ಇದ್ದಾರೆ. ಈ ಕಾರಣದಿಂದನೇ ಭಗವದ್ಗೀತೆ ಘೋಷಣೆ ಮಾಡ್ತು, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಯೋಹೋ. ಅಂದ್ರೆ ಮನುಷ್ಯನ ಬಂಧನಕ್ಕೆ ಮತ್ತು ಮೋಕ್ಷಕ್ಕೆ ಎರಡಕ್ಕೂ ಕೂಡ ಮನಸ್ಸೇ ಕಾರಣವಾಗಿದೆ. ಬಸವಣ್ಣವರು ಹೇಳ್ತಾರೆ ಅದನ್ನ, ತನ್ನ ಮನವೇ ತನಗೆ ಹಗೆ, ತನ್ನ ಮನವೇ ತನಗೆ ಕೆಳೆ. ಹಗೆ ಅಂದ್ರೆ ಶತ್ರು, ಕೆಳೆ ಅಂದ್ರೆ ಮಿತ್ರ, ಗೆಳೆಯ. ಅದನ್ನ ಇನ್ನೂ ಶಾಸ್ತ್ರೀಯವಾಗಿ, ಇನ್ನೂ ಅರ್ಥಪೂರ್ಣವಾಗಿ ಇಲ್ಲಿ ಆದಯ್ಯ ಅನ್ನುವಂತಹ ಒಬ್ಬ ನಿಮಗೆಲ್ಲ ಹೆಚ್ಚು ಪರಿಚಯ ಇಲ್ಲದ ಶರಣ ಆದಯ್ಯ, ಅವನ ಅಂಕಿತ ಸೌರಾಷ್ಟ್ರ ಸೋಮೇಶ್ವರ. ಗುಜರಾತಿನ ಸೌರಾಷ್ಟ್ರ, ಈಗೇನು
ಈಗಲೂ ಸೌರಾಷ್ಟ್ರ ಸೋಮೇಶ್ವರ ಗೊತ್ತಿದೆ ನಿಮಗೆಲ್ಲ, ಜ್ಯೋತಿರ್ಲಿಂಗಗಳಲ್ಲಿ ಅದು ಒಂದು. ಆ ಸೌರಾಷ್ಟ್ರದಿಂದ ಬಂದಂತಹವನು ಆದಾಯ ವ್ಯಾಪಾರ ಮಾಡ್ತಾ ಮಾಡ್ತಾ ಇಲ್ಲಿಗೆ ಬಂದ. ಇಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ವ್ಯಾಪಾರ ಮಾಡ್ದ, ಕಲ್ಯಾಣದಲ್ಲಿ ನೆಲೆಸ್ದ, ಕನ್ನಡವನ್ನು ಕಲ್ತ, ಮತ್ತು ತುಂಬಾ ಅದ್ಭುತವಾದ ವಚನಗಳು, ಸುಮಾರು ಒಂದು 400ಕ್ಕಿಂತ ಹೆಚ್ಚು ವಚನಗಳು ಸಿಕ್ಕಿರಬಹುದು. ಬಹಳ ಅದ್ಭುತವಾದ ವಚನಗಳು ಅವನು. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾರ್ಥನೆ ಹೇಳ್ತಿರಲ್ಲ, ಆ ವಚನ ಕೂಡ ಒಂದೇನೆ. ಸೌರಾಷ್ಟ್ರ ಸೋಮೇಶ್ವರ ಅಂತ ಬರುತ್ತೆ ನೋಡಿ. ಇನ್ನು ಮನಸ್ಸಿನ ಕುರಿತಾಗಿ ಹೇಳಿರ್ತಕ್ಕಂಥ ಈ ವಚನ ಇದೆಯಲ್ಲ, ಇದು ಒಂದೇನೆ, ಬಹಳ ಅದ್ಭುತವಾದ ವಚನ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತನೇ ಸುಖಿ. ಮನಸ್ಸು ಮತ್ತು ಇಂದ್ರಿಯಗಳು ಇವೆರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಅದಕ್ಕೆ ಮನಸ್ಸನ್ನ ರಾಜನಿಗೋಲಿಸ್ತಾರೆ, ಅಹಂಕಾರವನ್ನ ಸಾರಥಿಗೋಲಿಸ್ತಾರೆ, ಈ ದೇಹವನ್ನ ರಥಕ್ಕೋಲಿಸ್ತಾರೆ, ಇಂದ್ರಿಯಗಳನ್ನ ಕುದುರೆಗೋಲಿಸ್ತಾರೆ. ಉಪನಿಷತ್ತಿನಲ್ಲಿ ಒಂದು ಹೋಲಿಕೆ ಬರುತ್ತೆ ಇದು. ಮನಸ್ಸೇ ಮಾಲೀಕ, ರಾಜ, ಒಡೆಯ. ಆ ಮನಸ್ಸು ದೇಹ ಅನ್ನುವಂಥ ರಥದಲ್ಲಿ ಕೂತು ಅಹಂಕಾರ ಅನ್ನುವ ಸಾರಥಿಯನ್ನು ಬಳಸ್ಕೊಂಡು ಇಂದ್ರಿಯಗಳ ಕುದುರೆ ಮೂಲಕ ಅವನು ಪ್ರಯಾಣ ಮಾಡ್ತಿದ್ದಾನೆ, ಈ ಭವಸಾಗರವನ್ನು ದಾಟ್ತಾ ಇದ್ದಾನೆ, ಅಥವಾ ಈ ಭವದಲ್ಲಿ ರಥದಲ್ಲಿ ಪ್ರಯಾಣ ಮಾಡ್ತಿದ್ದಾನೆ. ಅವನು ಹೋಗ್ಬೇಕಾದ್ದು ದೇವ್ರ ಕಡೆಗೆ ಅಥವಾ ತನ್ನ ಮೂಲ ಆತ್ಮನ ಕಡೆಗೆ. ಆದ್ರೆ ಬಹಳಷ್ಟು ಜನ ಮನಸ್ಸನ್ನ ತಪ್ಪಾಗಿ ಬಳಸೋದ್ರಿಂದ ಈಗಾಗಲೇ ಹೇಳಿದ ಹಾಗೆ ದುಃಖಿಗಳಾಗ್ತಾರೆ. ಮತ್ತೆ ಪಾಪ ಅವ್ರಿಗೆ ಅನಿವಾರ್ಯವೂ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಕರ್ಮ ಬಂಧನ ಅಂತ ಕರೀತಾರೆ. ಋಷಿಗಳು ಮನಸ್ಸಿನ ನಿಯಂತ್ರಣ ಇರ್ತಕ್ಕಂಥದ್ದು ಕರ್ಮದ ಕೈಯಲ್ಲಿ, ಬುದ್ಧಿ ಕರ್ಮಾನುಸಾರಿಣಿ ಅಂತ ಹೇಳ್ತಾನೆ, ಮನಸ್ಸು ಬುದ್ಧಿಗನುಸಾರಿಣಿ. ಏನು ಅಹಂಕಾರವನ್ನು ಸಾರಥಿ ಮಾಡ್ಕೊಂಡ್ರೆ ಬುದ್ಧಿಯನ್ನೇ ಮಾರ್ಗದರ್ಶಕನನ್ನಾಗಿ ಮಾಡ್ಕೊಂಡಿದೆ ಮನಸ್ಸು. ಅನಿವಾರ್ಯ, ಮಾಡ್ಕೊಳ್ಳಿ ಬಿಡ್ಲಿ, ಬುದ್ಧಿಯೇ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಬುದ್ಧಿಯನ್ನು ನಿಯಂತ್ರಣ ಮಾಡೋರು ಯಾರು? ಕರ್ಮ ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ರಿಂದ ಸತ್ಕರ್ಮಗಳನ್ನು ಮಾಡೋದು, ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡೋದು. ನಮ್ಮ ಮನಸ್ಸು, ನಮ್ಮ ಕರ್ಮಗಳು, ನಮ್ಮ ಪೂರ್ವ ಜನ್ಮದ ವಾಸನೆಗಳು ಕೆಟ್ಟದಾಗಿ ವರ್ತನೆ ಮಾಡೋ ಹಾಗೂ ಕೂಡ ಹೇಳ್ಬೋದು. ನಮಗೆ ಹೇಳೋದೇ ಇಲ್ಲ ಅಂತಲ್ಲ, ಎಲ್ಲರಿಗೂ ಅದು ಆಗಿರುತ್ತೆ. ಮನಸ್ಸು ಕೆಟ್ಟದ್ರ ಕಡೆಗೂ ಹರಿದಿರುತ್ತೆ. ಪುಣ್ಯಾತ್ಮನ ಮನಸ್ಸು ಕೂಡ ಕೆಟ್ಟದ್ರ ಕಡೆಗೆ ಹರಿಬಹುದು. ಆದ್ರೆ ಅವನು ಅದನ್ನ ಸಾಧನೆ ಮಾಡಿಕೊಂಡು ಅದನ್ನ ಊರ್ಧ್ವಮುಖಗೊಳಿಸ್ಕೊಳ್ಳಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸ್ತಾನೆ. ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ಓದಿದ್ರೆ ಗೊತ್ತಾಗುತ್ತೆ. ಬಸವಣ್ಣವರ ವಚನಗಳನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗತ್ತೆ. ಮನಸ್ಸು ಎಂತೆಂಥ ಮಹಾತ್ಮರನ್ನು ಬಿಡೋದಿಲ್ಲ, ಅದು ಕಾಡುತ್ತೆ. ಭವದತ್ತ ಮುಖವಾಗಿ ಒಂದು ಹಾಡಿರಲ್ಲ ತಕ್ಕ, ಭವದತ್ತ ಮುಖವಾಗಿ ಹರಿಯುತ್ತೆ ನೋಡ. ಷಣ್ಮುಖ ಶಿವಯೋಗಿಗಳು ಬಹಳ ದೊಡ್ಡ ಶಿವಯೋಗಿಗಳು, ಬ್ರಹ್ಮಚಾರಿಗಳು. ಅವರು ಕೂಡ ಅದೇ ಹೇಳ್ತಾರೆ, ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತೆ ನೋಡ. ಹೌದು, ಆದ್ರೆ ಈ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯವಾದಂತಹ ಸಂಗತಿ. ಗಾಂಧೀಜಿಯವರು ಕರ್ಮಯೋಗದಲ್ಲೂ ಕೂಡ ತೊಡಗ್ತಿದ್ರು. ಚರಕದಲ್ಲಿ ನೂಲು ತೆಗಿತಾ ಇದ್ರು, ಪತ್ರಗಳನ್ನು ಬರಿತಾ ಇದ್ರು, ರಾಜಕೀಯ ಸಭೆಗಳನ್ನು ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಎಲ್ಲದ್ರ ನಡುವೆ ಚರಕ ನೂಲ್ತಿದ್ರು, ಚರಕದಲ್ಲಿ ನೂಲು ತೆಗಿತಿದ್ರು. ಅದು ಬಹಳ ಮುಖ್ಯ. ಅದು ಕೂಡ ಮನಸ್ಸಿನ ಶುದ್ಧಿಗೆ ಕಾರಣ ಆಗತ್ತೆ. ಕರ್ಮಯೋಗ ಮನಸ್ಸಿನ ಶುದ್ಧಿಗೆ ಕಾರಣ ಆಗತ್ತೆ ಅಂತ ತಿಳ್ಕೊಂಡು ನಂಬಿದ್ರು ಅವರು. ಆದ್ರಿಂದ ಪ್ರತಿಯೊಬ್ರು ಯಾವ್ದಾದ್ರು ಒಂದು ಶ್ರಮದ ಕೆಲಸವನ್ನು ಮಾಡಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ.
ಯಾರು ನಾವು ಕೆಲಸವನ್ನು ಬಿಟ್ಬಿಡ್ತೀವಿ ಕಾಯಿಲೆಗಳು ಜಾಸ್ತಿ ಆಗತ್ತೆ. ಅಂದ್ರೆ ದೈಹಿಕ ಶ್ರಮ ಇರಬೇಕು ಪ್ರತಿಯೊಬ್ಬರಿಗೂ ಕೂಡ. ವಾಕಿಂಗ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಎಲ್ಲ ಸರಿ. ಅದ್ರ ಜೊತೆಗೆ ಗಾಂಧೀಜಿ ಅಪೇಕ್ಷೆ ಏನಂತಂದ್ರೆ, ಗಾಂಧೀಜಿಯವ್ರದ್ದು ಅಷ್ಟೇ, ಬಸವಣ್ಣವ್ರದ್ದು ಅಷ್ಟೇ, ಉತ್ಪಾದಕ ಚಟುವಟಿಕೆಗಳಲ್ಲಿ ಪ್ರತಿಯೊಬ್ಬರು ತೊಡಗಬೇಕು. ಅದಕ್ಕೆ ಬಸವಣ್ಣವರು ಅವರು ಲಗ್ನ ಆದಾಗ ಬಲದೇವರಸರು ಮಂತ್ರಿಗಳು ಬಿಜ್ಜಳನ ಹತ್ರ. ಅವ್ರು ಹೇಳ್ತಾರೆ, ಅಂದ್ರೆ ಒಬ್ಳೆ ಮಗಳು ನೀಲಲೋಚನೆ ಅಮ್ಮ ಅಥವಾ ಗಂಗಾಂಬಿಕೆ ಅಂತ ಹೇಳ್ತಾರೆ. ಒಬ್ಳೆ ಮಗಳು ಬಲದೇವರಸರಿಗೆ. ಆವಾಗ ಮದುವೆ ಆದಾಗ, ಬಸವಣ್ಣವ್ರಿಗೆ ಕೊಟ್ಟು ಮದುವೆ ಮಾಡಿದಾಗ ಅವ್ರ ಆಸ್ತಿ ಎಲ್ಲ ಬಸವಣ್ಣವ್ರಿಗೆ ಬರ್ತಾ ಇತ್ತು. ನೀನು ಯಾವ ಕಾಯಕ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಆದ್ರೆ ಬಸವಣ್ಣವ್ರು ಹೇಳ್ತಾರೆ, ಕಾಯಕ ಮಾಡಲಾರದೆ ನಾನು ಬದುಕೋದಿಲ್ಲ, ಕಾಯಕ ಮಾಡಲೇಬೇಕು. ಬೇಕಾದಷ್ಟು ಪೂರ್ವಾರ್ಜಿತ ಆಸ್ತಿ ಬರಲಿ, ಆದ್ರೆ ಕಾಯಕ ಮಾಡದೆ ಹೋದ್ರೆ ಆರೋಗ್ಯ ಚೆನ್ನಾಗಿರಲ್ಲ, ಮನಸ್ಸು ಖುಷಿಯಾಗಿರಲ್ಲ. ಆದ್ರಿಂದ ಪ್ರತಿಯೊಬ್ರು ಕಾಯಕ ಮಾಡಬೇಕು. ನಾನು ಹುಡುಕ್ತಾ ಇದ್ದೀನಿ ಏನ್ ಕಾಯಕ ಮಾಡ್ಬೋದು. ಈಗ ನಿಮ್ಗೆಲ್ಲ ಕ್ಲಾಸ್ ತಗೊಳ್ಳೋದು, ಧ್ಯಾನ ಮಾಡಿಸೋದು, ಪ್ರಾರ್ಥನೆ ಮಾಡಿಸೋದು ನನ್ನ ಕಾಯಕ, ಬಸವಣ್ಣ ಕೊಟ್ಟ ಕಾಯಕ. ಆದ್ರೆ ಇಷ್ಟೇ ನನಗೆ ಸಾಕು ಅನ್ನಿಸ್ತಾ ಇಲ್ಲ. ಇದು ಮಾನಸಿಕವಾಗಿ ಶ್ರಮ ಆಗ್ಬೋದು. ಇದಕ್ಕೆ ಈಗ ನಾನು ಪ್ರವಚನ ಮಾಡ್ಬೇಕಾದ್ರೆ ತಯಾರಾಗಿ ಬರ್ಬೇಕು, ಬೇರೆ ಬೇರೆ ಸಿದ್ಧತೆ ಮಾಡ್ಕೋಬೇಕು, ಪ್ರವಚನ ಮಾಡ್ಬೇಕು, ಸರಿ. ಇದು ಬೌದ್ಧಿಕ ಕಾಯಕ, ಮಾನಸಿಕ ಕಾಯಕ. ದೈಹಿಕವಾಗಿ ಇನ್ನೂ ಒಂದ್ ಯಾವ್ದಾದ್ರು ಒಂದು ಕಾಯಕ ಅಳವಡಿಸ್ಕೊಂಡ್ರೆ ಕೆಲವು ಗಂಟೆಗಳು, 1 ಗಂಟೆ 2 ಗಂಟೆನಾದ್ರು, ಅದ್ರಲ್ಲಿ ಇನ್ನೂ ಹೆಚ್ಚಿನ ಆನಂದ ಸಿಗತ್ತೆ ಎಂದು ಖಂಡಿತ ನನಗೆ ಗೊತ್ತು. ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ನಾನು ಕೆಲವು ದಿವಸ ಪ್ರಯತ್ನ ಪಟ್ಟೆ, ನನ್ನ ಬಟ್ಟೆ ನಾನೇ ತೊಳ್ಕೊಂಡೆ, ಎಲ್ಲ ಮಾಡಿದೆ. ಆದ್ರೆ ಮಹಾಮನೆ ಕಟ್ಟಿದ ಮೇಲೆ ಸೇವಕರು ಇರ್ತಾರೆ, ನನ್ನ ಬಟ್ಟೆ ನಾನೇ ತೊಳ್ಕೊಂಡ್ರೆ ತಪ್ಪು ತಿಳ್ಕೊಂತಾರೆ. ಅವರು ಅಪ್ಪವ್ರಿಗೇನೋ ಸಿಟ್ಟು ಬಂದಿದೇನೋ, ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಬಟ್ಟೆ ತೊಳಿಯಕ್ಕೆ ಅಂತ ಹೇಳಿ ಕಾಯಕ ಜೀವಿಗಳು ಸೇವಕರು ಇರೋದ್ರಿಂದ ಅದನ್ನು ಅಗತ್ಯ ಇಲ್ಲ. ಅದು ಆಮೇಲೆ ಸಮಾಜದಲ್ಲಿ ಎಲ್ರು ನಾವು ಒಟ್ಟಾಗಿ ಪ್ರೀತಿಯಿಂದ ಬದುಕಬೇಕಾದ್ರೆ ನಾವು ಇನ್ನೊಬ್ಬರ ಮೇಲೂ ಕೂಡ ಅವಲಂಬನೆ ಆಗಿರ್ಬೇಕು. ಅಡಿಗೆ ಮಾಡ್ಕೊಡ್ತಾರೆ, ಬಟ್ಟೆ ತೊಳೆದು ಕೊಡ್ತಾರೆ, ಸ್ವಚ್ಛತೆ ಮಾಡ್ತಾರೆ. ಇವು ನಾವೆಲ್ಲರೂ ಸಾಮರಸ್ಯದಿಂದ ಬದುಕಬೇಕು. ಅದು ಒಳ್ಳೇದೇ, ಅದು ಮನಸ್ಸಿನ ಏಳಿಗೆಗೆ ಉತ್ತಮ ಮಾರ್ಗ ಅದು ಕೂಡ. ಇನ್ನು ಗಾಂಧೀಜಿಯವರಿಂದ ಪ್ರೇರಣೆಯಾಗಿ ನನ್ನ ಕ್ಷೌರವನ್ನು ನಾನೇ ಮಾಡ್ಕೊಳ್ತೀನಿ. ಒಂದು 26, 28, 29 ವರ್ಷ ಆಯ್ತು ಅಧ್ಯಾತ್ಮಕ್ಕೆ ಬಂದು. 1 ವರ್ಷದಿಂದನೂ ನನ್ನ ಕ್ಷೌರ ನಾನೇ ಪೂರ್ಣ ತಲೆಯಿಂದ ಹಿಡ್ಕೊಂಡು ಎಲ್ಲದು. ಅದು ನನಗೆ ಸಂತೋಷ ಇದೆ. ಆದ್ರೆ ಅದು ಕೂಡ ಉತ್ಪಾದಕ ಕಾರ್ಯ ಅಲ್ಲ, ಸ್ವಲ್ಪ ಮಟ್ಟಿಗೆ ಇರ್ಬೋದು. ಆದ್ರೆ ಉತ್ಪಾದಕ ಕಾರ್ಯ ಅಂದ್ರೆ ರೈತ ಮಾಡ್ತಕ್ಕಂಥ ಕೆಲಸ. ಉತ್ಪಾದಕ ಕಾರ್ಯ ಅಂತಂದ್ರೆ ನೇಕಾರ ಮಾಡ್ತಕ್ಕಂಥ ಕೆಲಸ, ನೂಲುವನು ಮಾಡ್ತಕ್ಕಂಥ ಕೆಲಸ. ಇವೇನಿದಾವಲ್ಲ ನಿಜವಾದ ಪ್ರೊಡಕ್ಷನ್ಸ್ ಇವು. ಅದೇ ಟಾಟಾ ಬಿರ್ಲಾ ಮಾಡ್ತಕ್ಕಂಥದ್ದು ಉತ್ತಮವಾದ ಕಾರ್ಯ ಅಲ್ಲ. ಅದು ನನ್ನ ಪ್ರಕಾರ ಪೂರ್ಣ ಉತ್ಪಾದಕ ಕೆಲಸ ಅಲ್ಲ. ಅದು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆ ತೆಗೆದು ಮಾಡ್ಬೋದಷ್ಟೇ. ಆದ್ರೆ ಭೂಮಿಗೆ ಯಾವ ತೊಂದರೆ ಕೊಡ್ಲಾರದೆ, ಭೂಮಿ ತಾಯಿಯನ್ನ ಹಾಲನ್ನು ಹೀರುವ ಹಾಗೆ ಬೆಳೆಯನ್ನು ಬೆಳೆದು, ಹತ್ತಿ ಬೆಳಿತಾನೆ, ಅದು ಹಾಲು ಹಿರಿದ ಹಾಗೆ ರಾಗಿ ಜೋಳ ಬೆಳೀತಾರೆ ಅಥವಾ ತೆಂಗು ಬೆಳೀತಾರೆ. ಇದೆಲ್ಲ ಇದೇನೆ, ಅದು ಭೂಮಿ ತಾಯಿ ಹಾಲು ಹಿರಿದಂಗೆ. ಆದ್ರೆ ಖನಿಜಗಳನ್ನೇನ್ ತೆಗಿತೀವಲ್ಲ ಅಥವಾ ಕಲ್ಲಿದ್ದಲು ಏನ್ ತಕೊಂತೀವಲ್ಲ, ಅದು ರಕ್ತ ಹೀರಿದ ಹಾಗೆ. ಅದರಿಂದ ಭೂಮಿ ತಾಯಿಗೂ ತೊಂದರೆ, ಪರಿಸರಕ್ಕೂ ತೊಂದರೆ, ನಮಗೂ ನಿಮಗೂ ತೊಂದರೆ, ಎಲ್ರಿಗೂ ತೊಂದರೆ. ಅದಕ್ಕೆ ಇಷ್ಟು ದುಃಖಿಯಾಗಿರೋದು ಜಗತ್ತು, ಇಷ್ಟು ಗದ್ದಲ. ಯಾಕೆ ಅಂದ್ರೆ ನಾವು ಪ್ರಕೃತಿಯಿಂದ ಹಾಲನ್ನ ಹೀರೋದ್ರ ಬದಲು ನಾವು ರಕ್ತವನ್ನು ಹೀರ್ತಾ ಇದ್ದೀವಿ. ಆದ್ರೆ ಮನಸ್ಸನ್ನ ಯಾರು ಅಂತರ್ಮುಖಗೊಳಿಸಿ ಕಾಯಕ ಪ್ರಜ್ಞೆಯಲ್ಲಿ ತೊಡಗ್ತಾರೋ, ಕಾಯಕದಲ್ಲಿ ತೊಡಗ್ತಾರೋ, ಅವರು ಸುಖಿಗಳಾಗ್ತಾರೆ. ಅದನ್ನೇ ಹೇಳ್ತಾನೆ, ಸಕಲೇಂದ್ರಿಯಗಳಿಗೆ ವಿಕಾರವನ್ನು ಉಂಟು ಮಾಡ್ತಕ್ಕಂಥ ಮನಸ್ಸನ್ನ ಸೆಳೆದು ನಿಂದಾತನೇ ಸುಖಿ. ಯಾರಪ್ಪ ಸುಖಿ ಅಂದ್ರೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡವನು. ಸಿಕ್ಕಿದ್ದನ್ನೆಲ್ಲ ತಿನ್ನೋದು, ಸಿಕ್ಕಿದ್ದನ್ನೆಲ್ಲ ಮಾಡೋದು, ನಡ್ಕೊಂಡ್ರೆ ದುಃಖಿ ಅವನು. ಅದನ್ನು ಸೆಳೆದು ನಿಂದಾತನೇ ಸುಖಿ. ಇಂದ್ರಿಯಗಳಿಚ್ಛೆಯಲ್ಲಿ ಕೀಳು ಮನಂಗೊಂಡು ಸುಳಿವಾತನೇ ದುಃಖಿ. ಮನವು ಬಹಿರ್ಮುಖವಾದಡೆ ಮಾಯಾ ಪ್ರಪಂಚಿ.
ಈಗ ನೋಡಿ ಎಲ್ಲ ಬಹಿರ್ಮುಖ ರಾಜಕಾರಣಿಗಳಿರ್ಬೋದು, ಅವ್ರೇನೋ ಪೂಜೆ ಮಾಡ್ಬೋದು ಒಬ್ಬೊಬ್ರು. ಅದು ಪೂಜೆ ಸುಮ್ಮನೆ, ಕೆಲವರು ಅದಕ್ಕೆ ಎಷ್ಟೋ ಜನ ಪೂಜೆನೇ ಮಾಡಲ್ಲ. ಅದಕ್ಕೆ ರಾಜಕಾರಣಿಗಳಲ್ಲಿ ತುಂಬಾ ಜನ ಕುಡುಕರಿರ್ತಾರೆ, ಕುಡಿತದ ಚಟಕ್ಕೆ ಬಲಿಯಾಗಿರ್ತಾರೆ. ಅವನೆಂತ ದೊಡ್ಡ ರಾಜಕಾರಣಿ ಅಂದ್ರೂ ಕೂಡ ಕುಡಿತದ ಚಟಕ್ಕೆ ಬಲಿಯಾಗಿರ್ತಾರೆ. ಕಾರಣ ಏನು ಅಂದ್ರೆ ಅವ್ರ ಆಧ್ಯಾತ್ಮಿಕ ಸಾಧನೆ ಗೊತ್ತಿರೋದೇ ಇಲ್ಲ ಅವ್ರಿಗೆ. ಕೆಲವರು ನಿಯಂತ್ರಣದಿಂದ ಕುಡಿತಾರೆ, ಕೆಲವರು ಜಾಸ್ತಿ ಕುಡಿತಾರೆ ಅಷ್ಟೇ. ಆದ್ರೆ ರಾಜಕಾರಣದಲ್ಲಿ ಕುಡಿತದ ಚಟ ಇಲ್ಲದೆ ಇರತಕ್ಕಂಥವ್ರು ಬೆರಳೆಣಿಕೆ ಎಷ್ಟು ಸಿಗ್ತಾರೆ, ಸಿಗೋದೇ ಇಲ್ಲ ಅಂತಲ್ಲ. ಮೋದಿಯವರು, ಇನ್ನು ಕೆಲವರು ಕುಡಿಲಾರ್ದೆ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ರಾಜಕೀಯ ಸೇವೆ ಬಹಳ ದೊಡ್ಡದದು. ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ರಾಜಕೀಯ ಸೇವೆ ಮಾಡ್ತಾರಲ್ಲ, ತುಂಬಾ ದೊಡ್ಡದದು. ಅದು ಬಸವಣ್ಣನವರು, ಗಾಂಧೀಜಿಯವರು ತೋರಿಸಿಕೊಟ್ಟ ದಾರಿ ಅದು. ಇವರು ಆದ್ರೂ ಕೂಡ ಮಾಯಾ ಪ್ರಪಂಚದಲ್ಲೇ ಬೆಳಬೇಕು, ಯಾಕಂದ್ರೆ ಬಹಿರಂಗದೇ ಹೆಚ್ಚು. ಇನ್ನು ಮನವು ಅಂತರ್ಮುಖವಾದರೆ ಅವಿರಳ ಜ್ಞಾನಿ. ಕವಿಗಳು, ಲೇಖಕರು ಮತ್ತೆ ಇನ್ನೂ ಅನೇಕ ಜನ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಒಳ್ಳೊಳ್ಳೆ ಸಾಹಿತ್ಯ ಕೊಡ್ತಾರೆ. ಸಂಗೀತ ಅವರಿಂದ ನಿರ್ಮಾಣ ಆಗತ್ತೆ. ಅವರು ಅವಿರಳ ಜ್ಞಾನಿಗಳು, ಅಂದ್ರೆ ವಿಶೇಷ ಜ್ಞಾನಿಗಳು. ಅವಿರಳ ಅಂದ್ರೆ ವಿಶೇಷ. ಮನವು ಮಹದಲ್ಲಿ ನಿಂದಿರಲು ಆತ ಮುಕ್ತನು. ಮನೋರ್ಲಯವಾದರೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯ. ಮನವು ಮಹದಲ್ಲಿ ನಿಂದಿರಲು, ಲಿಂಗದಲ್ಲಿ, ಹೃದಯದಲ್ಲಿ, ಧ್ಯಾನದಲ್ಲಿ ನಿಂತರೆ ಆತ ಮುಕ್ತ. ಈಗ ನೀವು ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ಧ್ಯಾನದ ಮೊದಲನೇ ಮೆಟ್ಲಷ್ಟೇ. ನಾವಿನ್ನು 100 ಮೆಟ್ಲು ಹತ್ಬೇಕಾಗಿದೆ, 1000 ಮೆಟ್ಲು ಹತ್ಬೇಕಾಗಿದೆ. ಇದನ್ನ ನೀವು ಇಲ್ಲಿ ಕಲ್ತ್ಕೊಂಡು ಮನೇಲೂ ಮಾಡಿ, ಮನೇಲಿ ಅದಕ್ಕೆ ಸಮಯ ಮಾಡ್ಕೊಳ್ಳಿ. ಅದು ಮೌನ. ಮೊದಲಿಗೆ ನಾವು ಮಾಡ್ತಿರೋ ಧ್ಯಾನಕ್ಕಿಂತ ಮೌನ ಅಂತ ಹೇಳೋಣ. ಪ್ರಾಣಾಯಾಮ, ಮೌನ, ಮನಸ್ಸನ್ನು ನಿಯಂತ್ರಣ ಮಾಡೋ ಪ್ರಯತ್ನ. ಮುಂದೆ ಧ್ಯಾನ ಹೂ ಅರಳದಂಗೆ ಅರಳುತ್ತೆ. ಆ ಧ್ಯಾನದಲ್ಲಿ ಸಿದ್ಧಿ ಪಡೆದವನೇ ಅವನು ಮೌನ. ಏನವನು ಆ ಮಹದಲ್ಲಿ ನಿಂದಿರಲು ಆತ ಮುಕ್ತನು. ಮನೋರ್ಲಯವಾದಡೆ, ಅವನ ಐಕ್ಯ ಸ್ಥಿತಿಯನ್ನು ಹೊಂದಿದ್ರೆ ಸಾಯೋದಲ್ಲ. ಅವನು ಮನಸ್ಸೇ ಇಲ್ಲ, ಅಮನಸ್ಕ ಸ್ಥಿತಿ ಉಂಟಾಗುತ್ತೆ, ಸಮಾಧಿ ಸ್ಥಿತಿ ಅಂತ ಹೇಳ್ಬೋದು. ಅದು ಅವನು ಪರಮಾತ್ಮನೇ. ಅವನು ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು. ಅಂತಹ ಸ್ಥಿತಿಯನ್ನ ಗಳಿಸೋದು ನಿಮ್ಮೆಲ್ಲರ ಗುರಿ ಆಗಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.